ಆವತ್ತು ಮಾಡಬೇಕಾದ್ದು ಪಂಚಾಂಗ ಶ್ರವಣ. ಪಂಚ ಅಂಗಗಳು ಅಂದರೆ ಪ್ರತಿನಿತ್ಯದ್ದು ಅಂತ ಅರ್ಥ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಇದು ಡೈಲಿ ಚೇಂಜ್ ಆಗ್ತದೆ. ಅದರಿಂದ ಇದು ಪಂಚಾಂಗ. ಇಲ್ಲದಿದ್ದು ನಿಜವಾಗಿ 10 ಉಂಟು ಇದರಲ್ಲಿ, ಇನ್ನು 5 ಇದೆ. ಇನ್ನು 5 ಯಾವುದು ಕೇಳಿದರೆ ಇದು ಸೇರಿಕೊಂಡದ್ದು, ಪಕ್ಷ ಬಂದದ್ದು, ಅದು ತಿಥಿಯಿಂದ ಬಂದದ್ದು ಅಂದಾಗ ತಿಥಿಗಳು ಪೂರ್ಣ ಆಗದದ್ದು ಮಾಸದಲ್ಲಿ. ಹಾಗಾಗಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣದಲ್ಲಿ ತಿಥಿ ಬಂದದ್ದು ಪಕ್ಷದಲ್ಲಿ, ಪಕ್ಷ ಸೇರಿದ್ದು ಮಾಸದಲ್ಲಿ, ಮಾಸ ಸೇರುವುದು ಋತುವಿನಲ್ಲಿ, ಋತು ಸೇರಿದ್ದು ಅಯನದಲ್ಲಿ, ಅಯನ ಸೇರಿದ್ದು ವರ್ಷದಲ್ಲಿ. ಹಾಗಾಗಿ 5 ಸೇರಿಕೊಂಡಿದೆ ಅಲ್ಲಿ. ವರ್ಷದಲ್ಲಿ ಅಯನ, ಅಯನದಲ್ಲಿ ಋತು, ಋತುವಿನಲ್ಲಿ ಮಾಸ, ಮಾಸದಲ್ಲಿ ಪಕ್ಷ, ಒಂದು ಪಕ್ಷದಲ್ಲಿ ಮತ್ತು 15 ತಿಥಿ ಬಂದದ್ದು. ಅದನ್ನ ತಿಥಿವಾರ ನಕ್ಷತ್ರ ಯೋಗ ಕಾರಣಗಳು ಡೈಲಿ ಚೇಂಜಸ್ ಆಗ್ತದೆ. ದಿನ ಅದನ್ನು ಯಾಕೆ ನೋಡುವುದು ಕೇಳಿದರೆ ಅದೊಂದು ಲಾಭ. ನಮಗೆ ನಾಳೆಯಿಂದ ಲಾಭ ಪಡಿಬೋದು. ತಿಥೇಶ್ಚ ಶ್ರಿಯಮಾಪ್ನೋತಿ, ದುಡ್ಡು ಬರಬೇಕಾ ಇವತ್ತು ಯಾವ ತಿಥಿಯಿಂದ ನೋಡಬೇಕು ನೀವು ಪ್ರತಿನಿತ್ಯ. ಯಾಕೆ ಆ ತಿಥಿ ದೇವತೆಗಳು ನಮ್ಮನ್ನು ಪ್ಲೀಸ್ ಮಾಡ್ತಾರೆ ಅಂತ ಅರ್ಥ ತಿಳ್ಕೊಂಡದ್ದಕ್ಕೆ. ಹಾಗಾದರೆ ನಮಗೆ ಬಹಳ ಕಾಲ ದುಡ್ಡು ಬಂತು ಸಮ ಮಾರೇರೆ, ಸದ್ದದ್ದು ಬೇಗ ಆಗಿಬಿಟ್ರೆ ಅದಕ್ಕೆ ವಾರಾದ ಆಯುಷ್ಯವರ್ಧನ. ವಾರ ಯಾವುದು ಅಂತ ನೋಡಿ ತುಂಬ ದಿನ ಬದುಕ್ತೀರಿ ದುಡ್ಡಿಗೆ ಅನುಕೂಲವಾಗಿ. ಆದ್ದರಿಂದ ಪ್ರತಿನಿತ್ಯ ವಾರ ಯಾವುದು ಅಂತ ನೋಡಲಿಕ್ಕೆ ಬರ್ತದೆ. ಹಾಗೆ ಆ ವಾರದ ದೇವತೆ ಯಾರು ಚಿಂತನೆ ಮಾಡಲಿಕ್ಕೆ ಆಗ್ತದೆ, ಅವನ ಅನುಗ್ರಹ ಪಡೀಲಿಕ್ಕೆ ಆಗ್ತದೆ, ಕೈ ಮುಗಿಲಿಕ್ಕೆ ಸಿಗ್ತದೆ ಅಂತ. ನಕ್ಷತ್ರ ಆದ ಹರತೆ ಪಾಪಂ, ಆಯುಷ್ಯ ಕೊಟ್ಟಿದ್ದಾನೆ, ಎಲ್ಲ ಬೆಡ್ರಿಡನ್ ಆಗಿ ಇದ್ದರೆ ಅದು ಪ್ರಯೋಜನ ಇಲ್ಲ. ಅದಕ್ಕೇನು ನಕ್ಷತ್ರ ಅಂತ ನೋಡಿ ನಿಮಗೆ ಅದಕ್ಕೆ ಕಾರಣವಾದ ಪಾಪ ಎಲ್ಲ ದೂರ ಹೋಗ್ತದೆ, ಸಿನ್ಸ್ ಎಲ್ಲ ಇಲ್ಲ ಆಗ್ತದೆ, ಕ್ಲಿಯರ್ ಆಗ್ತೀರಿ, ನೀವು ಶುದ್ಧರಾಗಿ ಬದುಕಲಿಕ್ಕೆ ಆಗ್ತದೆ. ಆನಂತರ ಮುಂದೆ ಯೋಗ ಅದು ರೋಗ ನಿವಾರಣ. ಪಾಪ ಬರಲಿಕ್ಕೆ ಕಾರಣ ರೋಗವೇ, ಹಾಳಾಗಲಿಕ್ಕೆ ಕಾರಣ ಮೈ ಹುಷಾರಿಲ್ಲ ಹೇಳೋದು. ಅದನ್ನು ರೋಗ ನಿವೃತ್ತಿ ಆಗಲಿಕ್ಕೆ ಯೋಗ ಯಾವುದು ಅಂತ ಹೇಳ್ತಾರೆ. ಇವತ್ತಿನ ಯೋಗ ಯಾವುದು ಕೇಳಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಆಗ್ತದೆ. ಇವತ್ತು ಧನಯೋಗ ಅಂತ ಬರೆದಿದ್ದಾರೆ ಇದರಲ್ಲಿ ಹೇಳ್ತಾರೆ, ಪ್ರೆಡಿಕ್ಟ್ ಅಲ್ಲ, ಅದು ಪ್ರಯೋಜನ ಇಲ್ಲ. ಹಾಗೆ ಮತ್ತು ಕರಣವನ್ನು ಕೇಳಿದರೆ ಆವತ್ತಿನ ಕೆಲಸ ಡನ್ ಆಗಿ ಹೋಗ್ತದೆ. ಹೀಗೆ ಪಂಚಾಂಗ ಓದುವುದು ಯಾಕೆ ಕೇಳಿದರೆ ದಿನನಿತ್ಯ ಅವರ ಮೇಲೆ ನೋಡ್ತಾರೆ, ಇವತ್ತು ಯಾವ ಯೋಗ ನೋಡುವ ಅಂತೇಳಿ ಅವರಲ್ಲಿ ಪಂಚಾಂಗ ಉಂಟು. ಹೀಗಾಗಿ ಈಗ ನೋಡಿ ಪ್ರಯೋಜನ ಆಗೋದಿಲ್ಲ. ಬೆಳಿಗ್ಗೆ ಎದ್ದಾಗ ಸೂರ್ಯೋದಯದ ಹೊತ್ತಿನಲ್ಲಿ ನಮ್ಮ ಜಪ ಮುಗಿದಾಗ ಇವತ್ತಿನ ದಿನಚರಣ ಏನು ಯೋಚನೆ ಮಾಡಬೇಕು, ಡೈರಿ ಲೆಕ್ಕ ಮಾಡುವ ಹಾಗೆ. ಹೀಗೆ ಪಂಚಾಂಗ ಶ್ರವಣ ಮಾಡಿದರೆ ನಮಗೆ 5 ಲಾಭ ಆಗ್ತದೆ. ಪ್ರತಿನಿತ್ಯ ಎಲ್ಲರೂ ನೋಡಬೇಕಾದ್ದು, ಕೇಳಬೇಕಾದ್ದು ವಾಸ್ತವವಾಗಿ. ಇದರ ಒಟ್ಟಿಗಿರುವಂಥದ್ದು ಯಾವುದು ಕೇಳಿದರೆ ತಿಥಿರ್ವಾರಶ್ಚ ನತ್ರತ್ರಂ ಕಾಲಹ, ಇವೆಲ್ಲ ನಿಜವಾಗಿ ಭಗವನ್ಮಯ ಆಗಿದೆ. ಎಲ್ಲ ಸೇರಿಕೊಂಡು ಏನೆಲ್ಲ ಉಂಟು, ಯೋಗ ಕರ್ಣ ಏವಚ ಅಂತ. ತಿಥಿರ್ವಾರಶ್ಚ ನತ್ರಂ ಯೋಗ ಕರ್ಣ ಏವಚ ಕಾಲೋ ವಿಷ್ಣುಮಯ ಪ್ರೋಕ್ತಃ ಅಂತ. ಇನ್ನು ಆನಂತರದ 5 ಸಹ ಮಾಸ, ಪಕ್ಷ, ಋತು, ಅಯನ, ಅಬ್ಧ, ಅಭಿದಹ ಅಂತ. ಹಾಗಾಗಿ 10 ರೂಪದಲ್ಲಿ ಕಾಲನೇ ಇದ್ದಾನೆ. ಕಾಲನಲ್ಲಿ 10 ಪ್ರಕಾರಗಳಿವೆ. ಅದರಲ್ಲಿ 360 ಸ್ಟ್ರೋಕ್ಸ್ಗಳಿವೆ, 3 ನಾಭಿ ಇದೆ, 6 ಋತುಗಳಿವೆ, 12 ಗೆರೆಗಳಿವೆ. ಅಧಿಕ ಮಾಸ ಸೇರಿಕೊಂಡ್ರು ಸಹ ಇನ್ಸರ್ಟ್ ಆಗಿದೆ. ಯಾಕೆ ಒಂದೇ 2 ಸತಿ ಓದೋದು ನಾವು, ಅಧಿಕ ಜ್ಯೇಷ್ಠ ಮಾಸ ಅಂತ. ಹಾಗಾಗಿ ಅಷ್ಟೆಲ್ಲ ಲೆಕ್ಕಾಚಾರದಲ್ಲಿ ಬರುವ 3 ಕಾಲಗಳನ್ನು ಕಂಟ್ರೋಲ್ ಮಾಡುವ ಸೃಷ್ಟಿ ಸಂಹಾರಗಳಲ್ಲಿ ನೆಲೆಗೊಂಡಿರತಕ್ಕಂಥ ಪ್ರಣವ, ಅದರ ವಿಸ್ತಾರದಲ್ಲಿ ಭಗವಂತನ ವಿಶ್ವತೇಜಸ ಸ್ವಪ್ನ ಕಂಟ್ರೋಲ್ ಮಾಡತಕ್ಕ ರೂಪಗಳ ಜೊತೆಯಲ್ಲಿ ಪ್ರಾಜ್ಞನ ಚಿಂತನೆ. ಹೀಗೆ 3 ಹೊತ್ತಿನ ಅನುಸಂಧಾನ. ಉದಯಿಸುತ್ತಾನೆ, ನಡುವಿನಲ್ಲಿ ಬೆಳಗ್ತಾನೆ, ಮತ್ತು ಸಂಜೆ ಮಾಡ್ತಾನೆ ಅಂತ ಸೂರ್ಯನ ಚಿಂತನೆಯಲ್ಲಿ ಹೀಗೆ ಇಡೀ ಕಾಲಚಕ್ರದ ಒಂದು ಪರಿಕಲ್ಪನೆ. 360 ಪರ್ವಾಂತ ಷಣ್ಣಾಭಿತ್ರಿವಿ ಅಂತ ಹೇಳಿಕೊಂಡು ಎಲ್ಲ ವೇದಗಳು ಚಿಂತನೆ ಮಾಡಿವೆ. ಹಾಗೆ ಕಾಲಚಕ್ರನ ಚಿಂತನೆ ಹಾಕಿ ಪಂಚಾಂಗವನ್ನು ಶ್ರವಣ ಮಾಡಲಿಕ್ಕೆ ಆವತ್ತು ಯುಗಾದಿ ದಿವಸ ಉಂಟು ಅಂತ ತೋರಿಸಿಕೊಟ್ಟಿದ್ದೇನೆ. ಮುಂದೆ ಈ ಎಲ್ಲರ ನಿರೀಕ್ಷೆ ಮಾಡುವಂತಹ ಒಂದು ದೊಡ್ಡ ಕೋಷ್ಟಗೆ ಇಲ್ಲಿ ಉಂಟು. ಇದರಲ್ಲಿ ಹೆಚ್ಚು ಪೆಟ್ಟು ತಿನ್ನುವುದು ನಾನಿರುತ್ತೇನೆ. ಇದರಲ್ಲಿ ಏನಾಗಿದೆ ಕೇಳಿದರೆ ಆಗಲೇ ಹೇಳಿದ್ದೇನೆ, ನೀವು ಯಾವ ರಾಶಿಯಿಂದ ನೆನಪಿಟ್ಟುಕೊಳ್ಳಿ ಅಂತ. ಯಾವ ರಾಶಿಯವರಿಗೆ ಎಷ್ಟು ಈ ವರ್ಷದಲ್ಲಿ ಲಾಭ ಉಂಟು, ಎಷ್ಟು ನಷ್ಟ ಉಂಟು ಅಂತ ಒಂದು ಪಟ್ಟಿ, ಆಯವ್ಯಯ ಪಟ್ಟಿ. ಇದು ರಾಶಿಗೆ ಸಂಬಂಧಪಟ್ಟು, ರಾಶಿಯಲ್ಲಿ ನಕ್ಷತ್ರ ಸೇರಿರುವುದರಿಂದ ಆ 2-3 ನಕ್ಷತ್ರದಲ್ಲಿ ಅವರಿಗೆ ಅದೇ ವ್ಯವಸ್ಥೆ. ಯಾಕೆಂದರೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ರಾಶಿಯಲ್ಲಿ. ಆನಂತರ ಆಯವ್ಯಯ ಮಾತ್ರ ಅಲ್ಲದೆ ಇನ್ನೊಂದಾಗಿದ್ದೇನೆ, ಗೌರವ ಮತ್ತು ನಿಂದೆ. ಅವರಿಗೆ ಎಷ್ಟು ಜನ ಸನ್ಮಾನ ಮಾಡ್ತಾರೆ, ಎಷ್ಟು ಜನ ಅವಮಾನ ಮಾಡ್ತಾರೆ ಅಂತ. ಸ್ತುತಿ ಮತ್ತು ನಿಂದೆ ಎಷ್ಟುಂಟು ಅವರಿಗೆ ಸಿಗ್ತದೆ ಅಂತ, ಎಲ್ಲಿ ಹೇಗೆ ಆಗ್ತದೆ ಅಂತ ಅದನ್ನು ಆ್ಯಡ್ ಮಾಡಿದ್ದೇನೆ. ಇದರಲ್ಲಿ ಮೀನರಾಶಿಯವರಿಗೆ ನಾನು ರೈಟ್ ಹಾಕಿಬಿಟ್ಟಿದ್ದೇನೆ, ಅವರು ಪಾಸ್ ಎಲ್ಲದರಲ್ಲಿ. ಯಾರಾದರೂ ಮೀನರಾಶಿಯವರಿದ್ದರೆ ಅವರಿಗೆ ಲಾಭಕ್ಕಿಂತ ನಷ್ಟ ಕಡಿಮೆ, ಆನಂತರ ನಿಂದೆಗಿಂತ ಗೌರವ ಜಾಸ್ತಿ. ಆದ್ದರಿಂದ ಎಲ್ಲ ರೈಟ್ ಆದವರು ಯಾರು ಕೇಳಿದರೆ ಮೀನರಾಶಿಯವರು, ಅವರು ಜಾಕ್ಪಾಟ್ ಅವರು. ಈ ವರ್ಷದ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಹೆಚ್ಚಿನ ಲಾಭ ಎಲ್ಲ ಇದೆ, ಹೆಚ್ಚಿನ ಮರ್ಯಾದೆ ಇದೆ. ನಷ್ಟಕ್ಕಿಂತ ಮರ್ಯಾದೆ ತೆಗೆಯುವುದಕ್ಕಿಂತ ಹೆಚ್ಚವರಿಗೆ ಸನ್ಮಾನಗಳು ಬರ್ತವೆ. ಆನಂತರ ಆಗ್ಬೋದು ಯಾರು ಕೇಳಿದರೆ ಸಿಂಹರಾಶಿಯವರು, ಅವರಿಗೆ ಸ್ಟಾರ್ ಹಾಕಿದ್ದೇನೆ. ಅವರಿಗೆ ನಷ್ಟವೂ ಲಾಭವೂ ಒಂದೇ ಬಗೆ ಇದೆ, ಅವರಿಗೆ ಗೌರವ ನಿಂದೆಯೂ ಒಂದೇ ಬಗೆ ಇದೆ, ಸಮಾನ ಇದೆ. ಪ್ಲಸ್ ಆರ್ ಮೈನಸಲ್ಲಿ ಏನು ಕಳ್ಕೊಳ್ಳುವುದು ಬರುವಂಥದ್ದು ಏನಿಲ್ಲ. ಅದನ್ನು ಸಿಂಹರಾಶಿಯವರು ಓಕೆ ಆಗ್ಬೋದು. ಮತ್ತು ರೆಡ್ಡಲ್ಲಿ 4 ರಾಶಿಯವರಿಗೆ ಹಾಕಿಬಿಟ್ಟಿದ್ದೀನಿ.
ಮಿಥುನ, ಕರ್ಕಾಟಕ ಮತ್ತು ಮಕರ, ಕುಂಭ. ಮಕರ ಹೌದು, ಮೂರು ರಾಶಿಯವರು ಮಾತ್ರ ಪಾಪ ಎರಡು ಕಡೆಯಲ್ಲಿ ಸೋತವರು, ನಷ್ಟವನ್ನು ಅನುಭವಿಸುವವರು, ನಿಂದೆಯನ್ನು ಕೇಳುವವರು ಅಂದರೆ ಅವರು. ಮತ್ತು ಉಳಿದವರಿಗೆ ಒಂದಲ್ಲ ಒಂದು ಉಂಟೇ ಉಂಟು, ಒಂದು ನಷ್ಟ ಇದೆ, ಒಂದು ನಿಂದೆ ಇದೆ. ಹಾಗಾಗಿ ಕ್ಲಿಯರ್ ಕಟ್ ಯಾರಿಗೆ ಕೇಳಿದರೆ ಮೀನದವರಿಗೆ ಮಾತ್ರ. ಸಿಂಹದವರು ಓಕೆ, ಅವರಿಗೆ ಎಂಥ ತೊಂದರೆ ಇಲ್ಲ, ಮಿಡ್ಲ್ ಒನ್ ಅವರು. ಇನ್ನು ಎಲ್ಲ ನೋಡಿಕೊಂಡ್ರೆ ಕೆಂಪು ರಾಶಿಯವರು ಸ್ವಲ್ಪ ಜಾಗ್ರತೆ, ಅವರಿಗೆ ಎರಡು ಕಡೆಯಲ್ಲಿ ಪೆಟ್ಟುಂಟು ಅಂತ ಅರ್ಥ. ಮತ್ತು ಉಳಿದವರು ತೊಂದರೆ ಇಲ್ಲ. ನೋಡಿ ಪಾಸಾಗೋದು ಎಷ್ಟು ಕಷ್ಟ ಉಂಟು. 4 ಇನ್ನೂ ಒಂದು ಯಾವುದಾದ್ರೂ ನಾನು ಅದರಲ್ಲಿ ಅವಕಾಶಗಳು ಕೊಟ್ಟಿದ್ದರೆ ಇನ್ನೂ ಒಂದು ಸಿಗುವವರು ಕಷ್ಟ. ಮೀನರಾಶಿ ಎಂಥದ್ದು ಇಲ್ಲ ಅಂತ ಹೇಳೋದು ಒಂದು ದೊಡ್ಡ ವಿಷಯ ನೋಡಿ ಸರ್. ಇದು ಆಯಾ ವ್ಯಯಗಳು. ಕೃಷ್ಣ ಮೆಸೇಜ್ ಕೊಡ್ತಾನೆ, ನೋಡಿ ಇದನ್ನು ಓದಿದೆಯಲ್ಲ, ಬಾ ಗೀತೆಯನ್ನು ಕೇಳುವಂಥ, ಕೋಟಿ ಗೀತಾ ಲೇಖನ ಯಜ್ಞಕ್ಕೆ ಬಾ ಅಂತಾನೆ ಅವನು. ಯಾಕೆ ಕೇಳಿದರೆ ನೋಡಿ ಅವನ ವಾಕ್ಯ ನೋಡಿ, ತುಲ್ಯ ನಿಂದ ಸ್ತುತಿರ್ಮೌನಿ ಭಕ್ತಿಮಾನ್ ಮೇ ಸಮಿಪ್ರಿಯೋ ನರಹ. ಯಾರು ನಿಂದೆಯನ್ನು ಮತ್ತು ಸ್ತುತಿಯನ್ನು ಸಮವಾಗಿ ನೋಡ್ತಾರೆ ಅವರು ನನ್ನ ಇಷ್ಟದವ ಅಂತೇಳಿ. ಯಾಕೆ? ನನ್ನನ್ನು ಅವನು ಪ್ರೀತಿಸ್ತಾನ, ನನಗೆ ಅವನಿಷ್ಟ. ಸಮವಾಗಿ ಯಾರೋ ಹೊಗಳಿದ ತಕ್ಷಣ ಬಲ್ಲಿರೇನಯ್ಯ ಇರುವಂಥ ಸ್ಥಳ ಮಾಡಲಿಕ್ಕಿಲ್ಲ. ಇದೆಲ್ಲ ದೇವರು ಕೊಟ್ಟ ಭಾಗ್ಯ ಅಂತ ತಿಳ್ಕೊಳ್ಬೇಕು. ನಿಂದೆ ಮಾಡಿದರೆ ನನ್ನದೇನೋ ತಪ್ಪಿದೆ, ಭಗವಂತ ಸರಿ ಮಾಡಿಸಿ ಅನ್ನೋ ಅಂತ ಅವನು ಇಷ್ಟಪಡಬೇಕು. ಹಾಗೆ ದೇವರು ಹೇಳ್ತಾನೆ, ಯಾರು ಬೀಗುವುದಿಲ್ಲ, ಯಾರು ಬಾಗುವುದಿಲ್ಲ ಅವನು ನನಗಿಷ್ಟ ಅಂತಾನೆ. ಭಕ್ತಿಮಾನ್, ನನ್ನನ್ನು ಪ್ರೀತಿಸಬೇಕು ಅವನು ಒಳ್ಳೆಯವನು. ಅದನ್ನು ದೇವರು ಮೆಸೇಜ್ ಕೊಡ್ತಾನೆ. ಇದನ್ನು ನೋಡಿ ಅಯ್ಯೋ ಅಳುವುದಲ್ಲ, ಅದನ್ನು ಸಮನಾಗಿ ನೋಡಿಕೋ. ಮತ್ತು ನನಗೆ ಇನ್ನೊಂದು ಗೆರೆ ಹೇಳ್ತಾನೆ ಅವನು, ಯಾವುದು? ಸುಖ ದುಃಖೆ ಸಮಯ ಕೃತ್ವ ಲಾಭ ಲಾಭೋ ಜಯೋ. ಲಾಭ ನಷ್ಟ ಅದೆನ್ನತ್ತು ಒಂದು ಯೋಚನೆ ಮಾಡಬೇಡ, ಎಲ್ಲ ಸರಿ ಮಾಡಿಕೊಂಡೆ. ಸಮಯ ಕೃತ್ವ ಜಯೋ, ಸೋಲು ಗೆಲುವು ಯಾವುದನ್ನು ಸಹ ನೀನು ಸಮನಾಗಿ ನೋಡಿಕೋ. ಆಗ ನೀನು ಹಾಗೆ ಹೋರಾಟ ಮಾಡಿ ಯುದ್ಧಸ್ವ. ಹಾಗೆ ನೀನೊಂದೊಮ್ಮೆ ಅದನ್ನು ಸಮನಾಗಿ ನೋಡಿಕೊಂಡು ಬದುಕನ್ನು ನೀನು ಹೋರಾಟದಲ್ಲಿ ಇಟ್ಟುಕೊಂಡ್ರೆ ನೈವಂ ಪಾಪಂ ವಾಪ್ಸ್ಯಸಿ, ನಿನಗೆಂಥದ್ದು ಕೆಡುಕಾಗುವುದಿಲ್ಲ ಅಂತ. ಇದು ಅವನ ಮೆಸೇಜ್, ಅದಕ್ಕೆ ಹಾಕಿದ್ದೇನೆ. ಕೃಷ್ಣನ ಮೆಸೇಜ್. ಅರ್ಜುನನ ಕರೆದು, ಅರ್ಜುನ ನಾವೇ ಪ್ರತಿನಿಧಿಗಳು, ನರ ಪ್ರತಿನಿಧಿ ಅವನು. ನಮ್ಮನ್ನು ಕರೆದು ಕೃಷ್ಣ ಬೆರಳೆತ್ತಿ ಹೇಳ್ತಾನೆ, ಇದು ಲೆಕ್ಕ ಸಮ ಉಂಟ ಎಲ್ಲ ಕೇಳಲಿಕ್ಕೆ ಹೋಗಬೇಡ, ನನ್ನ ಕೆಲಸ ಮಾಡು ಅಂತ. ಅದಕ್ಕೆ ಚೆನ್ನಾಗಿ ಅವ ಕೈ ತೋರಿಸಿ ನೋಡು, ಸುಖ ದುಃಖೇ ಸಮಯ ಕೃತ್ವ ಲಾಭೋ, ನಿನಗೆ ಟ್ಯಾರಿಫ್ ಕೊಟ್ಟಿದ್ದೇನೆ, ಪಟ್ಟಿ ಇಟ್ಟಿದ್ದೇನೆ, ಇದರ ಆಚೆಗೆ ನನ್ನ ಮಾತನ್ನು ಸಹ ಕೊಟ್ಟಿದ್ದೇನೆ, ನೀನು ಅದಕ್ಕೆ ಸಮನಾಗಿ ಬದುಕು, ಒಳ್ಳೆಯವನಾಗು ಅಂತ. ನಾವು ಇಡೀ ಸಂವತ್ಸರದ ಮೆಸೇಜ್ ಏನು ಕೇಳಿದರೆ ಈ ಟ್ಯಾರಿಫ್ ನೋಡುವುದರಲ್ಲಿ ಅಲ್ಲ, ತಾಲೀಮು ಹೇಗೆ ಉಂಟೊಂದು ಯೋಚನೆ ಮಾಡಿ ಚಿಂತನೆ ಮಾಡೋದಲ್ಲ, ನಿಜವಾಗಿ ಬದುಕಿನಲ್ಲಿ ನಾವು ಅದನ್ನು ಓವರ್ಕಮ್ ಮಾಡಿಕೊಂಡು ಬಂದಾಗ ಹಿಗ್ಗದೆ, ಹೋದಾಗ ಬಗ್ಗದೆ, ಬಹಳ ಚಂದವಾಗಿ ಕುಗ್ಗದೆ, ಸಮಾನವಾಗಿ ಬ್ಯಾಲೆನ್ಸ್ ಆಗಿ ಬದುಕಿದರೆ ಏನೂ ಆಗುವುದಿಲ್ಲ. ಯಾಕೆ? ಉಂಟು ಚಕ್ರ ಅಂತ ಹೇಳಲಿಕ್ಕೆ. ಈ ನಾನು ಆಯವ್ಯಯ ಪಟ್ಟಿಯನ್ನೇ ಹೆಚ್ಚಿನವರು ಕೊನೆಗೆ ಇಟ್ಕೊಳ್ತಾರೆ, ಆನಂತರ ಮತ್ತೆ ಮುಗಿಯಿತು ಅಂತ ಹೋಗ್ತಾರೆ. ಆದರೆ ಅದನ್ನು ಮೊದಲಿಗೆ ತೋರಿಸಿ ನಾನು ಮುಂದೆ ಚಿಂತನೆ ಕೊಡ್ತೇನೆ. ಈಗ ನಾನು ಉಳಿಸಿಕೊಂಡ ವಿಷಯ ಹೇಳಿದ್ದೇನೆ. ನೆಕ್ಸ್ಟ್ ಸಂಕಲ್ಪ ಅಂತ ಹೇಳಿದ್ದೇನೆ.